ಹಾಯ್ ಹಲೋ, ನಾಗಮಣಿ ಆಂಟಿ ಕಿಚನ್ಗೆ ಸ್ವಾಗತ. ಎಲ್ಲ ತಿಂದಮೇಲೆ ಕರೆಂಟ್ ಬಂದಿತ್ತು, ಹೇಳಲಿಲ್ಲ. ಇದು ಚಪಾತಿ. ಎಂಥ ಚಪಾತಿಯಪ್ಪ ಅಂದ್ರೆ ಪಲ್ಕನ ಪಲ್ಯ ಬಿಸಿನೀರು ಬೇಯಿಸಿ ಮರಳ್ತಾ ಇರ್ತೈತಲ್ಲ, ಆವಾಗ ಪಲ್ಕನ ಪಲ್ಯ ಒಂಚೂರು ಪಲ್ಕನ ಪಲ್ಯ ಹಾಕಿ, ಆಮೇಲೆ ಎಲ್ಲ ಬಿಸಿನೀರಲ್ಲಿ ಹಿಂಗೆ ಕೈ ಆಡಿಸಿ, ಆಮೇಲೆ ತೆಗೆದು ಸೋಸಿಬಿಟ್ಟು ತಣ್ಣೀರು ಹಾಕಿ ತಣ್ಣೀರಲ್ಲಿ ಹಾಕಿಟ್ಬಿಡ್ಬೇಕು. ಆಮೇಲೆ ಅದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ ಮಿಕ್ಸಿ ಮಾಡಿಕೊಂಡು ಗೋಧಿ ಹಿಟ್ಟಲ್ಲಿ ಹಾಕಿ ಕಲಿಸ್ಕೊಂಡು, ಸ್ವಲ್ಪ ಅಜ್ವಾಯಿ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿ ಕಲಸಿಟ್ಕೊಳೋದು. ಚಿಕ್ಕ ಮಕ್ಕಳು ಸೊಪ್ಪು ತಿನ್ನಲ್ಲ ಅಂತಾರಲ್ಲ, ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಅದಕ್ಕೋಸ್ಕರನೇ ಈ ಥರ ಚಪಾತಿ ಮಾಡಿದ್ದೀನಿ ನೋಡಿ. ಪಲ್ಕನ ಪಲ್ಯ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಆಯಿಲು ಹಾಕ್ಬಿಟ್ಟು ಹಿಟ್ಟಲ್ಲಿ ನಾದ್ಬಿಟ್ಟು ಚಪಾತಿ ಮಾಡಿದ್ದೀನಿ. ಬೀನ್ಸ್ ಪಲ್ಯ, ಬೀನ್ಸ್ ಅಲ್ಲ, ಇವೇನೋ ಇನ್ನೊಂದು ಚಳಂಬ್ರೆಕಾಯಿ ಅಂತಾರಲ್ಲ ಅವು. ಇದು ಪಲ್ಕನ ಪಲ್ಯ ಸೊಪ್ಪಿಟ್ಟು ಸಾರು. ಇದ್ರಾಗೊಂಚೂಡು ಅದ್ರಾಗೊಂಚೂಡು ಇದರಲ್ಲಿ ಹಾಕಿದ್ದೀನಿ. ನುಗ್ಗಿಕಾಯಿ ಹಾಕಿ ಸಾರು ಮಾಡಿದ್ದೀನಿ. ಉಪ್ಪಿನಕಾಯಿ, ಈರುಳ್ಳಿ, ಇದಿಷ್ಟೇ ಊಟ. ನಾನು ಫಸ್ಟಿಗೆ ಮಾಡ್ಬೇಕಂದ್ರೆ ಕರೆಂಟ್ ಹೋಗಿತ್ತಾ, ಅದಕ್ಕೋಸ್ಕರನೇ ತಿಂದುಬಿಟ್ಟಿನಿ. ಎಲ್ಲ ತಿಂದಿದ್ದೀನಿ ನೋಡೆಲ್ಲ ತಿಂದಿದ್ದೀನಿ. ಈಗ ಕೇಳ್ತಿದ್ದೀನಿ. ಮಸ್ತ್ ಸೂಪರಾಗಿದೆ, ತಿಂದು ನೋಡಿ. ಈ ಥರ ಚಪಾತಿ ಮಾಡಿಕೊಂಡು ಹುಡುಗ್ರಿಗೆ ಮೊಸರು ಹಚ್ಚಿ ಕೊಟ್ಬಿಟ್ರು ನಡೀತದೆ. ನಮಗೂ ಮೊಸರು ಹಾಕಿ ಇನ್ನೂ ನಾವು ತಿನ್ಬೇಕಂದ್ರೆ ಏನು ಇದರಲ್ಲಿ ಚಟ್ನಿ ಪುಡಿಗಳು ಏನು ಇಲ್ದಂಗೆ ಖಾಲಿ ಚಪಾತಿ ತಿನ್ಬೇಕಂದ್ರೆ ಇದ್ರಿಗೆ ಒಂದೆರಡು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿ ಶುಂಠಿ ಹಾಕಿ ಅದೇ ರುಬ್ಬೋ ಹೊತ್ನಾಗ ಮಾಡ್ಕೊಂಡಿವಿ ಅಂದ್ರೆ ಮೊಸರು ಹೊದ್ಕೊಂಡು ತಿನ್ಬೋದು, ಎಲ್ಲ ತುಪ್ಪ ಹಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರ್ತದೆ. ಏನು ಇದರಲ್ಲಿ ಪಲ್ಯ ಸಬ್ಜಿ ಏನು ಬೇಕಾಗಲ್ಲ. ಏನಂತೀರ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಂಟಿ ಅರ್ಧ ತಿಂದಮೇಲೆ ಇಟ್ಟಾಳ ಅಂದ್ಬೇಡ್ರಿ, ಕರೆಂಟ್ ಹೋಗಿತ್ತು. ಬಾಯ್.